ವೆಲ್ಕಮ್ ಟು ಚಾನಲ್ಸ್. ನಾನು ನಿಮ್ಮ ಸಾಗರ್. ನಾನಿವತ್ತು ಕಾರ್ಕಳಕ್ಕೆ ಹೋಗ್ತಿದ್ದೇನೆ. ನಮ್ಮದು ಭಾವನವರು ಶಬರಿಮಲೆ ಹೋಗ್ತಿದ್ದಾರೆ. ಇವತ್ತಲ್ಲ, ನಾಳೆ. ಅವರು ಮತ್ತು ಕೆಲವು ರಿಲೇಟಿವ್ಸು ಮತ್ತು ಅಲ್ಲಿಯ ಲೋಕಲ್ಸ್ ಅವರು, ಕಾರ್ಕಳದ ಲೋಕಲ್ಸ್ ಅವರು ಒಟ್ಟಿಗೆ ಒಂದು 7-8 ಜನ ಇದ್ದಾರೆ. 7-8 ಜನ 9 ಜನ ಇದ್ದಾರೆ, ಹೋಗ್ತಿದ್ದಾರೆ. ಫಸ್ಟ್ ಕಾರಲ್ಲಿ ಹೋಗುವಂತಿದ್ರು ಇವರು, ನಂತರ ಟ್ರೈನಲ್ಲಿ ಹೋಗೋದಂತಾಯಿತು. ಇವತ್ತಲ್ಲ, ನಾಳೆ. ಅದೇ ಈಗ ನಾನೀಗಲ್ಲೇ ಹೋಗ್ತಿದ್ದೇನೆ. ಅಂದರೆ ಇವತ್ತೆಲ್ಲ ಅದರದ್ದು ಪ್ರೊಸೆಸಿಂಗ್ ಅಂತ ಹೇಳಿದರೆ ಅದರ ಕ್ರಮ ಎಲ್ಲ ಉಂಟು ಇವತ್ತು. ಇರುಮುಡಿ ಕಟ್ಟೋದಾಗಲಿ ಮತ್ತು ಬೇರೆ ಎಲ್ಲ, ಅದೇ ನಾವು ಅಕ್ಕಿ ಹಾಕಲಿಕ್ಕೆಲ್ಲ ಇರ್ತಲ್ಲ ಜೋಳಿಗೆ, ಅದೆಲ್ಲ ಉಂಟು ಇವತ್ತು. ನಾವು ಹೋಗೋಣ. ಅಲ್ಲಿ ಎಷ್ಟು ವೀಡಿಯೋ ಮಾಡಲಿಕ್ಕಾಗ್ತದೆ ಮಾಡ್ತೇನೆ, ಮಾಡಿ ನಿಮಗೆ ತೋರಿಸ್ತೇನೆ ಹೇಗೆ ಮಾಡ್ತಾರೆ, ಏನೇನು ಮಾಡ್ತಾರೆ ಅಂತ ತೋರಿಸ್ತೇನೆ, ಮತ್ತು ದೇವರನ್ನು ತೋರಿಸ್ತೇನೆ. ಹೋಗೋಣ ಬನ್ನಿ. ಇದು ಆರ್ಯಾನ್. ಇದು ನೋಡ, ಇಲ್ಲಿ ನೋಡು ಬರ್ರಿ. ನೀಂತ ನಾಚಿಕೆ ಮಾಡೋದಾ? ಇನ್ನೊಂದು ವಿಡಿಯೋದಲ್ಲೆಲ್ಲ ಬರಬೇಕಲ್ಲ ನೆಕ್ಸ್ಟ್. ಅಯ್ಯ ಮಾರೆ, ಇವರೇ ನಮ್ಮದು ಭಾವ. ಈಗ ಎಲ್ಲ ಸ್ವಾಮಿಗಳು ಸ್ನಾನ ಮಾಡಿ ಬಂದೀಗ ದೇವರಿಗೆ ಕೈ ಮುಗ್ದು ಈಗ ಸ್ವಲ್ಪ ಹೊತ್ತಲ್ಲೇ ಅದು ಇರುಮುಡಿ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇರುಮುಡಿ ಕಟ್ಟು ಅಂತ ಹೇಳೋದು ಕ್ರಮ ಉಂಟು. ಇದೆಲ್ಲ ಪ್ರಾರ್ಥನೆ ಮಾಡಿ ಒಂದು ಭಜನೆಲ್ಲ ಹೇಳಿ ಅದರ ನಂತರ ಅವರು ಹೋಗಿ ಕೂತ್ಕೊಳ್ತಾರೆ. ಗುರುಸ್ವಾಮಿ ಅವರು ಬಂದಿದ್ದಾರೆ, ಅವರನ್ನು ನಾನು ತೋರಿಸ್ತೇನೆ, ಒಂದು ನಿಮಿಷ. ನೋಡ್ಬೋದು ನೀವು, ದೇವರ ಗುಡಿಯದ್ದು ಎದುರೇ ಕೂತ್ಕೊಳ್ತಾರೆ ಇರುಮುಡಿ ಕಟ್ಟೋ ಕ್ರಮಕ್ಕೆ. ನೋಡಿ, ಎಲ್ಲ ರೆಡಿ ಆಗ್ತಿದ್ದಾರೆ ನೋಡಿ. ಇವರೆಲ್ಲ ನಮ್ಮ ರಿಲೇಟಿವ್ಸೇ. ಇವರು ಸುರೇಂದ್ರಣ್ಣ ಅಂತ ಹೇಳ್ಕೊಂಡು ಇವರು ಫಸ್ಟಿಗೆ ಕೂತ್ಕೊಂಡ್ರು. ಈಗ ಅದು ಆ ಇರುಮುಡಿ ಕಟ್ಟೋ ಜೋಳಿಗೆನೆಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ. ಅವರು ಗುರುಸ್ವಾಮಿ ಅಂತ, ಅವರು ಗುರುಸ್ವಾಮಿ. ಅಂದರೆ ಅವರು 18 ಬಾರಿ ಹೋಗಿರ್ತಾರೆ. ಅಂದರೆ 18 ಬಾರಿ ಅಂತಲ್ಲ, ಅವ್ರು 18 ಬಾರಿ ಹೋದರೆ ಅವರು ಗುರುಸ್ವಾಮಿ ಅಂತಲೇ ಅವರಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ಹಾಗೆ ನೋಡಿ, ಈಗ ಮೊದಲಿಗೆ ಅವರು ತೆಂಗಿನಕಾಯಿ ರೆಡಿ ಮಾಡಿ ಇಟ್ಕೊಳ್ತಾರೆ. ಅದನ್ನು ಅದರದ್ದು ಜುಟ್ಟು ಮತ್ತು ಫೈಬರ್ ಅಂತ ಬರ್ತಲ್ವ, ಅದೆಲ್ಲ ತೆಗೆದುಕೊಂಡು ಎಲ್ಲ ತೆಗೆದು ಕ್ಲೀನ್ ಮಾಡಿಟ್ಕೊಳ್ತಾರೆ. ಇಟ್ಕೊಂಡು ಅದಕ್ಕೆ ತುಪ್ಪವನ್ನು ಹಾಕ್ತಾರೆ. ತುಪ್ಪ ಅಂದರೆ ಹಾಗೆ ಅಲ್ವ, ಅದನ್ನು ಬಿಸಿ ಮಾಡಿ ಅದು ಎಣ್ಣೆ ಥರ ಹಾಕ್ತಲ್ಲ ತುಪ್ಪ, ಅದನ್ನು ಹಾಕ್ತಾರೆ. ಹಾಕಿ ಇದಕ್ಕೆ ಮರದ್ದೊಂದು ಮುಚ್ಚಳ ಥರ ಬರ್ತದೆ, ಅದನ್ನು ಹಾಕ್ತಾರೆ. ಅದನ್ನು ಹಾಕಿ ಒಂದು ಮೇಣದ ಬತ್ತಿ ಥರ ಇರ್ತದೆ, ಅದನ್ನು ಹಾಕಿ ಸೀಲ್ ಮಾಡಿಬಿಡ್ತಾರೆ, ಅದು ಹೊರಗೆ ಬರೋದಾಗಿ.
ಹೋಗುವ ಒಟ್ಟಿಗೆ ಹೋಗುವ. ಅಕ್ಕಿ ಈಚಿಂದ ಅಕ್ಕಿ ಹಾಕ್ಲಿಕ್ಕೆ ಉಂಟಲ್ಲ. ಹಾಂ ಹಾಂ ನೋಡಿ ಈ ಥರ ಅವ್ರಿಗೆ ನಮಸ್ಕಾರ ಮಾಡಿ ಆ ಅಕ್ಕಿಯನ್ನು ಯಾರಿಗೆ ಇಚ್ಛೆ ಉಂಟು ಅದನ್ನು ಹಾಕ್ಬೋದು, ಅವರವ್ರ ಇಚ್ಛೆ. ನೋಡಿ ಆ ಥರ ನಾವೆಲ್ಲ ಹಾಕಿದ್ವಿ ಅಕ್ಕಿ ಮತ್ತು ದುಡ್ಡು ಇದೆಲ್ಲ ಹಾಕಿ ಇದು ಮಾಡಿದ್ವಿ. ನೋಡಿ ಅವರು ಎಲ್ಲ ಗುರುಸ್ವಾಮಿಯವರು ಎಲ್ಲ ಕ್ರಮವನ್ನು ಹೇಗೆ ಹೇಳ್ತಾರೆ ನೋಡಿ, ಅವ್ರು ಹೇಗೆ ಮಾಡಿಸ್ತಾರೆ ನೋಡಿ. ನಮ್ಮ ಅದೊಂದು ಒಳ್ಳೆಯದು. ಒಂದು ಹಿರಿಯರೊಂದು ಹೇಗೆ ದಾರಿ ತೋರಿಸ ಆ ಥರ ಮಾಡ್ತಾ ಹೋಗೋದು ನೋಡಿ. ಅವ್ರು ಈ ಥರನೇ ಅದೊಂದು ಕ್ರಮ ಈ ಥರನೇ ಆಗಬೇಕಂತಿದೆ, ಆ ಥರನೇ ಮಾಡ್ತಾರೆ ಅವರು. ಒಂದು ಗುರುಸ್ವಾಮಿ ನೋಡಿ ಅವ್ರು ಹೇಳಿದಾಗೆ ಮಾಡ್ತಿದ್ದಾರೆ ನೋಡಿ. ಅದು ಕೈಯಲ್ಲೇ ಹಿಡಿದು ಹಾಕಬೇಕಂತಿದೆ ನೋಡಿ. ಅದು ಕೆಳಗೆಲ್ಲ ಇಟ್ಟು ಹಾಕಲಿಕ್ಕೆ ಅಂತಿಲ್ಲ, ಕೈಯಲ್ಲೇ ಹಿಡಿದು ಹಾಕಬೇಕು. ಅದನ್ನು ಕಾಯನ್ನು ಒಂದು ಕೈಯಲ್ಲಿ ಇಟ್ಕೊಂಡು ಅದರ ಮೇಲೆ ಹಾಕಬೇಕು. ನೋಡ್ಬೋದು ನೀವು, ಅದನ್ನು ಮುಚ್ಚಿದೆ ನೋಡಿ. ನೋಡಿ ಆ ಕಾಯಿ ಮೇಲೆ ನೋಡಿ ಅದು ಭಸ್ಮ ಹಾಕ್ತಿದ್ದಾರೆ. ಭಸ್ಮ ಹಾಕಿದ್ದನ್ನು ಸೀಲ್ ಮಾಡ್ತಾರೆ ಫುಲ್ಲು ನೋಡಿ. ಇವರು ಶಮ್ಮಿ ಅಣ್ಣ ಅಂತ, ಇವ್ರು ನೋಡಿ ಅವರಾದ್ಮೇಲೆ ಇವರು ಹಾಗೆ ಕಂಟಿನ್ಯೂ ಆಗಿ ಇಬ್ಬರು ಹೆಂಗಸರಿದ್ದರು, ಎಲ್ಲರೂ ಗಂಡಸರು. ನೋಡಿ ಇದು ಹೆಂಗಸು ಸ್ವಾಮಿ, ಇವ್ರ ಸ್ವಾಮಿ ಹಾಕಿದ್ದಾರೆ ನೋಡಿ. ಅಂದರೆ ಅದು ಎಷ್ಟು ವಯಸ್ಸಾದ ಮೇಲೆ ಹಾಕ್ಬೋದಂತಿದೆ ಸ್ವಾಮಿ.
ಅಥವಾ ಎಷ್ಟು ಸಣ್ಣದಿರುವಾಗ ಹಾಕಬೇಕಂತ ಉಂಟು, ಸ್ವಾಮಿ ಹಾಕ್ಬೋದಂತ ಉಂಟು. ಹಾಗೆ ಅದು ಈ ಥರ 18 ವರ್ಷ ತುಂಬಿದವರಿಗೆಲ್ಲ ಹಾಕುವ ಹಾಗಿಲ್ಲ ಸ್ವಾಮಿ, ಹಾಗೆ ಹೆಂಗಸರಿಗೆ. ನೋಡಿ ಆ ಥರ ಶಾಲನ್ನು ಹಾಕ್ತಾರೆ ತಲೆ ಮೇಲೆ. ನೋಡಿ ಇರುಮುಡಿಯ ಜೋಳಿಗೆಯನ್ನು ಕಟ್ಟಿ ಅದರ ಮೇಲೆ ಇಡ್ತಾರೆ. ಅದರ ನಂತರ ಆ ಶಾಲನ್ನು ಹಿಂದೆ ಹಾಕ್ತಾರೆ. ನೋಡಿ ನೋಡ್ಬೋದು ನೀವು, ನೋಡಿ ಹಾಗೆ. ಅದು ನೋಡ್ಬೋದು ನೀವು. ಹೀಗೇನೆ ಅಕ್ಕಿ ಮತ್ತು ದುಡ್ಡನ್ನು ಅವರವರ ಮನೆಯವರು ಮತ್ತು ಯಾರು ಇಚ್ಛೆ ಪಡ್ತಾರೆ ಅವ್ರು ಹಾಕ್ಬೋದು. ಹಾಗೆ ನೋಡಿ ಹಾಕ್ತಿದ್ದಾರೆ ನೋಡಿ, ಆ ಥರ 2 ಕೈಯಲ್ಲಿ ಹಾಕ್ಬೇಕು ಅದನ್ನು ನೋಡ್ಬೋದು ನೀವು. ಹೀಗೇನೆ ಒಬ್ಬೊಬ್ರದ್ದು ಮಾಡ್ತಾ ಮಾಡ್ತಾ ಮುಗ್ದಾದ ಮೇಲೆ ಕೊನೆಗೆ ಭಜನೆ ಮಾಡಿದರು. ಅದು ಕತ್ಲೆ ಉಂಟಲ್ಲ, ಫೋಕಸ್ ಅದು ಒಂಥರ ನಾಯ್ಸಿ. ಇವಾಗ ಐಫೋನ್ ಆದರೆ ಸರಿ, ಅದು ಇದೆಲ್ಲ ಫೋಕಸ್ ಆಗ್ತಾ ಉಂಟು. ಸ್ಟಾರ್ಟ್ ಮಾಡಿ 9. ನೋಡ್ಬೋದು ನೀವು, ಇವರೆಲ್ಲ ಪ್ರಾರ್ಥನೆ ಮಾಡಿ ಹೊರಗೆಲ್ಲ ಪ್ರಾರ್ಥನೆ ಮಾಡಿ ಬಂದರು ನೋಡಿ, ಬರ್ತಾ ಇದ್ದಾರೆ. ಕೊನೆಗೆ ಈಗ ಎಲ್ಲರೂ ಒಟ್ಟು ಸೇರಿ ಭಜನೆ ಮಾಡ್ತಾರೆ. ಅಯ್ಯಪ್ಪನನ್ನು ಕರಿತಾ ಕರಿತಾ ಭಜನೆ ಮಾಡ್ತಾರೆ ನೋಡಿ, ಗುಡಿಯ ಸುತ್ತಲೂ ಮಾಡ್ತಿದ್ದಾನೆ ನೋಡಿ. ಅದನ್ನು ತುಂಬ ಖುಷಿಪಟ್ಟು ಮಾಡ್ತಾರೆ ನೋಡಿ. ಕೆಲವರೊಬ್ಬರು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಅಯ್ಯಪ್ಪನನ್ನು ಕರೀತಾ. ತುಂಬ ಖುಷಿಯಿಂದ ಆಚರಿಸ್ತಾರೆ ನಾವು ಆ ಭಜನೆಯನ್ನು. ವೀರಮಣಿ ಕಂಠನೆ ವೀರಮಣಿ ಕಂಠನೆ
ಮಂಗಳಾರತಿ ಮಾಡ್ತಾರೆ. ಅದು 18 ಮೆಟ್ಟಿಲಿಗೆ ದೀಪಗಳನ್ನೆಲ್ಲ ಹಚ್ಚಿ ಅವಾಗ ಲೈಟೆಲ್ಲ ಆಫ್ ಮಾಡ್ತಾರೆ. ಲೈಟೆಲ್ಲ ಆಫ್ ಮಾಡಿ ಮಂಗಳಾರತಿಯನ್ನು ಮಾಡ್ತಾರೆ. ಆ ದೀಪದ ಬೆಳಕಿನಿಂದನೇ ಎಲ್ಲ ಕಾಣಲಿ ಅಂತ. ಆ ದೀಪದ ಬೆಳಕು ಮಾತ್ರ ಇದೆ. ಈಗ ಮಂಗಳಾರತಿ ಎಲ್ಲ ಆಯಿತು. ಈಗ ಕೊನೆಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ನಮ್ಮ ಯಾತ್ರೆ ಶುಭವಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾರೆ. ಶುಭವಾಗುವ ಹಾಗೆ ಮಾಡಲಿ ಅಂತ ನೋಡ್ಬೋದು ನೀವು. ನೋಡಿದ್ರಲ್ಲ ಫ್ರೆಂಡ್ಸ್, ಅಲ್ಲಿಗೆ ಇವತ್ತಿನ ಲಾಗ್ ಇಷ್ಟೇ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ. ಬಾಯ್.